ಪೂಜ್ಯರಾದ ಭಗವದ್ಬಂಧುಗಳೇ, ಭಗವದ್ಗೀತೆಯಲ್ಲಿ ಭಗವಂತನು ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿಕೊಂಡಿರುತ್ತಾನೆ. ವೇದಗಳಲ್ಲಿ ನಾನು ಸಾಮವೇದ ಎಂದು. ಅಂತಹ ಸಾಮವೇದಾಂತರ್ಗತವಾದ ಛಾಂದೋಗ್ಯೋಪನಿಷತ್ ಮೊದಲನೆಯದಾಗಿ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಛಾಂದೋಗ್ಯೋಪನಿಷತ್ತು. ಓಂ ಎನ್ನುವ ಅಕ್ಷರವೇ ಉದ್ಧೀತ. ಓಂಕಾರವನ್ನು ಉಪಾಸಿಸಬೇಕು. ಇದು ಪ್ರಣವದ ವಿವರಣೆ. ಈ ಸಮಸ್ತ ಸೃಷ್ಟಿಯಲ್ಲಿನ ಸಾರ ಪೃಥಿವಿ. ಪೃಥಿವಿ ರಸಮಯವಾಗಿದೆ. ಜಲವು ಭೂಮಿಯ ಸಾರ. ಔಷಧಿಗಳು ಜಲದ ಸಾರ. ಪುರುಷನು ಔಷಧಿಗಳ ಸಾರ. ವಾಕ್ಕು ಪುರುಷನ ಸಾರ. ಋಗ್ವೇದ ಮಂತ್ರಗಳು ವಾಕ್ಸಾರವಾಗಿದೆ. ಸಾಮವು ಸಾಮವೇದ ಮಂತ್ರಗಳು ಋಕ್ಕುಗಳ ಸಾರ. ಓಂಕಾರವು ಸಾಮವೇದದ ಸರ್ವಸ್ವವಾಗಿದೆ. ಈ ಓಂಕಾರವೇ ಸಮಸ್ತಕ್ಕೂ ಸಾರಭೂತವಾಗಿ ಸರ್ವೋತ್ಕೃಷ್ಟವಾಗಿದೆ. ಸಾರಗಳಲ್ಲಿ 8ನೆಯದಾದ ಓಂಕಾರವು ಪರಮಾತ್ಮನಲ್ಲಿರಲು ಸಮರ್ಥವಾಗಿದೆ. ಋಕ್ ಎಂದರೆ ಯಾವುದು, ಸಾಮವ್ಯಾವುದು, ಉದ್ಗೀತವೆಂದರೆ ಏನು ಎನ್ನುವ ವಿಷಯವನ್ನೆಲ್ಲ ವಿವರಿಸಲಾಗಿದೆ. ವಾಕ್ಯೇ ಋಕ್ಕು, ಪ್ರಾಣವೇ ಸಾಮ, ಓಂಕಾರವೇ ಉದ್ಗೀತ. ಇದೇ ಸೇರುವಿಕೆ ಮಿಥುನ. ಋಕ್ಕು ಸ್ಥಾನವಾದ ವಾಕ್ಕು ಮತ್ತು ಸಾಮದ ಸ್ಥಾನವಾದ ಪ್ರಾಣ, ಈ ಎರಡರ ಒಟ್ಟುಗೂಡುವಿಕೆಯೇ ಮಿಥುನ. ಓಂಕಾರದಲ್ಲಿ ಈ ಮಿಥುನ ಸಂಯೋಗವಾಗುವುದು. ಹೇಗೆಂದರೆ ಪ್ರಕೃತಿ ಪುರುಷರ ಸಮಾಗಮದಂತೆಯೇ ಪರಸ್ಪರೇಚ್ಛೆ ಪೂರ್ಣವಾಗುವುದು. ಇಲ್ಲಿ ಪ್ರಕೃತಿ ಪುರುಷ ಎಂದರೆ ಪ್ರಕೃತಿ ಎಂದರೆ ಪದಾರ್ಥ, ಮ್ಯಾಟರ್ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪುರುಷ ಎಂದರೆ ಶಕ್ತಿ ಸ್ವರೂಪ, ಪ್ರಾಣಸ್ವರೂಪ ಎಂದರೆ ಎನರ್ಜಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿ ಪುರುಷರ ಸಮಾಗಮ ಎಂದರೆ ಮ್ಯಾಟರ್ ಪ್ಲಸ್ ಎನರ್ಜಿ ಎರಡೂ ಸೇರಿದ ಪದಾರ್ಥ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ತಿಳಿದುಕೊಂಡು ಓಂಕಾರೋಪಾಸನೆಯನ್ನು ಮಾಡಿದಾಗ ಮಾಡುವವನು ಸರ್ವ ಅಭೀಷ್ಟಗಳನ್ನು ಹೊಂದುವನು. ಲೋಕದಲ್ಲಿ ಯಾವುದಕ್ಕಾದರೂ ಓಂ ಎಂದೇ ಅನುಮತಿ ಪಡೆಯುವುದರಿಂದ ಇದಕ್ಕೆ ಅನುಜ್ಞಾಕ್ಷರವೆಂದೂ ಸಹ ಹೇಳುತ್ತಾರೆ. ಅನುಜ್ಞೆ ಪಡೆದಾಗ ಮನುಷ್ಯನು ಓಂ ಎಂದು ಹೇಳುತ್ತಾನೆ. ಅನುಜ್ಞೆಯಿಂದ ವೃದ್ಧಿಯಾಗುತ್ತಾನೆ. ಆದ್ದರಿಂದ ಇದಕ್ಕೆ ಸಮೃದ್ಧಿ ಎಂದು ಹೆಸರು. ಈ ರೀತಿಯಾಗಿ ಗ್ರಹಿಸಿದ ಯಾವ ವಿದ್ವಾಂಸನು ಓಂಕಾರವನ್ನು ಉಪಾಸಿಸುವನೋ ಅಂತಹವನಿಗೆ ಸರ್ವ ವಾಂಛೆಗಳೂ ನೆರವೇರುತ್ತಿರುತ್ತವೆ. ಆ ಓಂಕಾರದೊಂದಿಗೆ ಈ ತ್ರಯೀ ವಿದ್ಯೆಯ ಪ್ರವೃತ್ತಿ ಉಂಟಾಗುತ್ತದೆ. ಓಂ ಎಂಬ ಅಧ್ವರ್ಯನು ಆ ಶ್ರವಣ ಕರ್ಮ ಋಗ್ವೇದ ಮಾಡುವನು. ಹಾಗೂ ಹೋತೃವು ಹೋತ ಓಂ ಎಂದು ಶಂಸನ ಕರ್ಮ ಅಂದರೆ ಯಜುರ್ವೇದ ಮಾಡುವನು. ಮತ್ತು ಉದ್ಗಾತ್ರನು ಸಾಮಗಾನವನ್ನು ಮಾಡುವನು. ಈ ಅಕ್ಷರದ ಮಹಿಮೆಯಿಂದಲೇ ಸರ್ವಕರ್ಮಗಳೂ ಪ್ರವರ್ತಿಸುತ್ತಿರುತ್ತವೆ. ಈ ಓಂಕಾರ ರಹಸ್ಯ ತಿಳಿದುಕೊಂಡವನು ತಿಳಿಯದವನು ಇಬ್ಬರೂ ಕರ್ಮ ಮಾಡುವರು. ಜ್ಞಾನಯುಕ್ತ ಕರ್ಮಗಳು ಜ್ಞಾನರಹಿತ ಕರ್ಮಗಳು ಬೇರೆ ಬೇರೆಯಾಗಿವೆ. ಜ್ಞಾನದೊಂದಿಗೆ ಶ್ರದ್ಧೆಯಿಂದ ಆಚರಿಸುವ ಕರ್ಮವೇ
ವೀರ್ಯವಂತವಾದುದು. ಇದು ಓಂಕಾರದ ವ್ಯಾಖ್ಯಾನವಾಗಿದೆ. ಪ್ರಥಮ ಪ್ರಪಾಠಕ ದ್ವಿತೀಯ ಖಂಡ. ಪ್ರಜಾಪತಿ ಪುತ್ರರಾದ ದೇವಾಸುರರು ಉಭಯರನ್ನೂ ಒಂದೊಮ್ಮೆ ತಮ್ಮಲ್ಲಿ ತಾವು ವೈರವನ್ನು ಬೆಳೆಸಿಕೊಂಡು ಯುದ್ಧ ಮಾಡತೊಡಗಿದರು. ಅಸುರರನ್ನು ಜಯಿಸಬೇಕೆಂದು ದೇವತೆಗಳು ಉದ್ಗೀತೋಪಾಸನೆಯನ್ನು, ಓಂಕಾರೋಪಾಸನೆಯನ್ನು ಮಾಡಿದರು. ದೇವತೆಗಳು ಘ್ರಾಣೇಂದ್ರಿಯದಲ್ಲಿರುವ ಪ್ರಾಣವನ್ನು ಅವಲಂಬಿಸಿರುವ ಉದ್ಗೀತೆಯನ್ನು ಉಪಾಸಿಸಿದರು. ಆದರೆ ಅಸುರರು ಅದನ್ನು ಪಾಪದಿಂದ ಪೀಡಿಸಿದರು. ಆದ್ದರಿಂದಲೇ ಘ್ರಾಣೇಂದ್ರಿಯಕ್ಕೆ ಸುಗಂಧ ದುರ್ಗಂಧಗಳೇ ಎನ್ನುವ ಮಿಶ್ರ ಕರ್ಮಗಳ ಅನುಭವವು ಉಂಟಾಗುವುದು. ದೇವತೆಗಳು ಕ್ರಮವಾಗಿ ವಾಕು, ಚಕ್ಷುಸ್ಸು, ಶ್ರೋತ್ರ ಮತ್ತು ಮನಸ್ಸು ಇವುಗಳನ್ನು ಅವಲಂಬಿಸಿ ಉದ್ಗೀತೋಪಾಸನೆಯನ್ನು ಮಾಡಿದರು. ಆದರೆ ಅಸುರರು ಈ ಎಲ್ಲವನ್ನೂ ಪಾಪದಿಂದಲೇ ಅಟ್ಟಿಬಿಟ್ಟರು. ಅದು ಹೇಗೆಂದರೆ, ವಾಕು ಸತ್ಯ ಅಸತ್ಯಗಳನ್ನು ಹೇಳುವುದು, ನೇತ್ರಗಳು ಸುರೂಪ ಕುರೂಪಗಳನ್ನೊಳಗೊಂಡಿರುವ ಒಳ್ಳೆಯದು ಕೆಟ್ಟದ್ದನ್ನು ದರ್ಶಿಸುತ್ತದೆ, ಶ್ರೋತ್ರವು ಒಳ್ಳೆಯದು ಕೆಟ್ಟದ್ದನ್ನು ಆಲಿಸುತ್ತದೆ. ಅದಕ್ಕೆ ಇವೆಲ್ಲವೂ ಪಾಪದಿಂದ ಪೆಟ್ಟು ತಿಂದಿದೆಯೆಂದು ತಿಳಿಯುವಂತಾಗಿದೆ. ಆಗ ದೇವತೆಗಳು ಮನಸ್ಸನ್ನು ಉದ್ಗೀತವಾಗಿ ಉಪಾಸಿಸಿದರು. ಆದರೆ ಅಸುರರು ಮನಸ್ಸನ್ನೂ ಸಹ ಬಾಧಿಸಿದರು. ಮನಸ್ಸನ್ನು ಪುಣ್ಯ ಪಾಪಗಳನ್ನು ಆಲೋಚಿಸುವುದರಿಂದ ರಾಕ್ಷಸರ ಬಾಧೆಗೆ ಗುರಿಯಾಯಿತು. ಕೊನೆಗೆ ದೇವತೆಗಳು ಮುಖ್ಯ ಪ್ರಾಣವನ್ನು ಆಧಾರವನ್ನಾಗಿ ಮಾಡಿಕೊಂಡು ಉದ್ಗೀತೋಪಾಸನೆ ಮಾಡಿದರು. ಬ್ರಹ್ಮನನ್ನು ಉಪಾಸಿಸಿದರು. ಆಗ ರಾಕ್ಷಸರು ದೇವತೆಗಳನ್ನು ಜಯಿಸಲಾರದೆ ಮಣ್ಣಿನ ಉಂಡೆಯು ಕಲ್ಲಿನೇಟಿನಿಂದ ನಾಶವಾಗುವಂತೆ ನಶಿಸಿ ಹೋದರು. ಮುಖ್ಯ ಪ್ರಾಣದ ವಿಷಯವಾಗಿ ಜ್ಞಾನವಿದ್ದವನಿಗೆ, ಪಾಪ ದೂಷಣೆ ಇಲ್ಲದವನಿಗೆ ಅಪಕಾರ ಮಾಡಲು ಪ್ರಯತ್ನಿಸಿದವನು ಕಲ್ಲು ಬಂಡೆಯ ಮೇಲೆ ಹೊಡೆಯಲಾದ ಮೃತ್ಪಿಂಡದಂತೆ ನಾಶವಾಗುವನು. ಏಕೆಂದರೆ ಅವನು ನಿರ್ವಿಕಾರಿ, ಅದ್ವಿತೀಯವಾದ ಆತ್ಮಾನುಭವವುಳ್ಳವನು. ಮನುಕುಲದಂತೆ ಅಚಲ, ಸುಗಂಧ, ದುರ್ಗಂಧ ಜ್ಞಾನ ಉಂಟಾಗಲು ಜನರಿಗೆ ಮುಖ್ಯ ಪ್ರಾಣವು ಕಾರಣವಲ್ಲ. ಮುಖ್ಯ ಪ್ರಾಣವು ನಿಷ್ಪಾಪವಾದುದು. ಮಾನವನು ತನ್ಮೂಲಕವಾಗಿ ಭುಜಿಸುವ ಅನ್ನದಿಂದಲೂ ಕುಡಿಯುವ ನೀರಿನಿಂದಲೂ ಅನ್ಯವಾದ ಅಪಾನ ವ್ಯಾನಾದಿ ಪ್ರಾಣಗಳನ್ನು ರಕ್ಷಿಸುವನು. ಮರಣ ಸಮಯದಲ್ಲಿ ಅನ್ನಪಾನಗಳು ಲಭಿಸದಿರುವುದರಿಂದ ದೇಹವನ್ನು ತೊರೆದು ಪ್ರಾಣ ಹೋಗುವುದು. ಅಂಗೀರಸವೆನ್ನುವ ಋಷಿ ಪ್ರಾಣ ರೂಪೋದ್ಗೀತೋಪಾಸನೆಯನ್ನು ಮಾಡಿದನು. ಪ್ರಾಣವು ದೇಹದಲ್ಲಿನ ಸಾರ ಸರ್ವಸ್ವವಾಗಿರುವುದರಿಂದ ಅದನ್ನು ಆಂಗೀರಸವೆನ್ನುವರು. ಆದ್ದರಿಂದ ಬೃಹಸ್ಪತಿಯು ಈ ಉದ್ಗೀತೋಪಾಸನೆ ಅಂದರೆ ಪ್ರಾಣೋಪಾಸನೆ ಮಾಡಿದ. ಈ ಪ್ರಾಣಕ್ಕೆ ಬೃಹಸ್ಪತಿ ಎಂದು ಹೇಳುವರು. ಏಕೆಂದರೆ ವಾಕು ಬೃಹದ್ ರೂಪವು ಎಂದರೆ ದೊಡ್ಡದು ಮತ್ತು ಪ್ರಾಣವು ಅದರ ಪತಿಯಾಗಿದೆ. ಆದ್ದರಿಂದ ಆಯಾಸ್ಯನೆಂಬ ಋಷಿ ಈ ಉದ್ಗೀತೋಪಾಸನೆ ಮಾಡಿದ. ಆದ್ದರಿಂದ ಪ್ರಾಣವನ್ನು ಆಯಾಸ್ಯವೆಂದು ಹೇಳುವರು. ಏಕೆಂದರೆ ಅದು ಬಾಯಿಯಿಂದ ಹೊರಬೀಳುತ್ತದೆ. ದಾಲ್ಭ್ಯನ ಮಗನಾದ ಬಕುನೆನ್ನುವ ಋಷಿಯು ಉದ್ಗೀತವು ಇಂತಹದೆಂದು ತಿಳಿದುಕೊಂಡನು. ಆತ ನೈಮಿಷಾರಣ್ಯದಲ್ಲಿರುವ ಋಷಿಗಳಿಗೆ ಉದ್ಗಾತನಾಗಿದ್ದ. ಆತನು ಅವರ ಇಚ್ಛಾಪೂರ್ತಿಗಾಗಿ ಉದ್ಗಾನವನ್ನು ಮಾಡಿದ. ಈ ಓಂಕಾರವೆನ್ನುವ ಉದ್ಗೀತವನ್ನು ಜ್ಞಾನಮಯವಾಗಿ ಉಪಾಸಿಸುವವನು ಸರ್ವ ವಾಂಛೆಗಳನ್ನು ಹೊಂದುತ್ತಾನೆ. ಇದು ಪ್ರಣವದಲ್ಲಿನ ಅಧ್ಯಾತ್ಮ. ಪರಬ್ರಹ್ಮಧಾರವಾಗಿರುವ ದೇಹಸ್ಥ ಪ್ರಾಣವೇ ಓಂಕಾರವೆಂದು ತಾತ್ಪರ್ಯ. ಪ್ರಥಮ ಪ್ರಪಾಠಕ ತೃತೀಯ ಖಂಡ. ಈಗ ಉದ್ಗೀತದಲ್ಲಿನ ಅಧಿದೈವಿಕ ರೂಪೋಪಾಸನೆಯನ್ನು ಹೇಳಲಾಗುತ್ತಿದೆ. ತಪಿಸುವಂತೆ ಮಾಡುವ ಈ ಸೂರ್ಯನನ್ನು ಉದ್ಗೀತವನ್ನಾಗಿ ಉಪಾಸಿಸಬೇಕು. ಈ ಸೂರ್ಯನುದಯಿಸಿ ಸಮಸ್ತ ಜನರಿಗಾಗಿ ಉದ್ಗಾನವನ್ನು ಮಾಡುತ್ತಿದ್ದಾನೆ. ಅಂಧಕಾರ ಭಯವನ್ನು ಹೋಗಲಾಡಿಸುತ್ತಿರುವನು. ಇದನ್ನು ತಿಳಿದವನು
ಅಂಧಕಾರ ಭಯವನ್ನು ಹೋಗಲಾಡಿಸುತ್ತಾನೆ. ಈ ಪ್ರಾಣವು ದೇಹದಲ್ಲಿರುವ ಉದ್ಗೀತ. ಲೋಕದ್ರಷ್ಟನಾದ ಸೂರ್ಯನೂ ಸಹ ಉದ್ಗೀತವೇ. ಈ ಎರಡೂ ಸಮಾನವಾಗಿದೆ. ಗುಣಸಾದೃಶ್ಯದಲ್ಲಿ ಈ ಎರಡೂ ಒಂದೇ ಆಗಿದೆ. ಇದೂ ಶಾಖವುಳ್ಳದ್ದು, ಅದೂ ಶಾಖವುಳ್ಳದ್ದು. ಈ ಪ್ರಾಣಕ್ಕೆ ಸ್ವರವೆಂದು ಹೆಸರು, ಆ ಸೂರ್ಯನಿಗೆ ಸ್ವರಪ್ರತ್ಯಾಸ್ವರವೆಂದು ಹೆಸರು. ಆದ್ದರಿಂದ ಪ್ರಾಣವು ಮತ್ತು ಸೂರ್ಯನು ಈ ಎರಡರಲ್ಲೂ ಎರಡು ರೂಪಗಳಲ್ಲಿಯೂ ಉದ್ಗೀತೋಪಾಸನೆ ಮಾಡಬೇಕು. ಇನ್ನು ವ್ಯಾನರೂಪ ಉದ್ಗೀತೋಪಾಸನೆಯನ್ನು ಮಾಡಬೇಕು. ಪ್ರಾಣಿಯು ಹೊರಕ್ಕೆ ಬಿಡುವಂತಹ ವಾಯುವಿಗೆ ಪ್ರಾಣವೆಂದೂ, ಒಳಕ್ಕೆ ಸೆಳೆದುಕೊಳ್ಳುವ ವಾಯುವಿಗೆ ಅಪಾನವೆಂದೂ, ಈ ಎರಡರ ಸಂಧಿಯೇ ವ್ಯಾನವಾಯು. ವ್ಯಾನವಾಯು ವಾಕ್ಕು. ಆದ್ದರಿಂದ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ತಡೆದು ನಿಲ್ಲಿಸಿ ಉಸಿರನ್ನು ಬಿಗಿ ಹಿಡಿದೇ ಮಾತನಾಡಬೇಕು. ವಾಕ್ಯೇ ರುಕ್ಕು. ಆದ್ದರಿಂದಲೇ ಉಸಿರು ಆಡಿಸದೆಯೇ ರುಕ್ಕುಗಳನ್ನು ಹೇಳುವುದು. ರುಕ್ಕೇ ಸಾಮ. ಆದ್ದರಿಂದ ಶ್ವಾಸೋಚ್ಛ್ವಾಸಗಳನ್ನು ಮಾಡದೆಯೇ ಮಾನವನು ಸಾಮಗಾನವನ್ನು ಮಾಡುವನು. ಸಾಮವೇ ಉದ್ಗೀತ. ಆದ್ದರಿಂದ ಉಸಿರಾಡದೆಯೇ ಮನುಷ್ಯನು ಉದ್ಗಾನವನ್ನು ಮಾಡುವನು. ಇದೇ ಅಲ್ಲದೆ ಕಟ್ಟಿಗೆ ತುಂಡುಗಳನ್ನು ಉಜ್ಜಿ ಮತಿಸುವುದು, ಓಡುವುದು, ದೃಢವಾದ ಧನಸ್ಸನ್ನು ಎತ್ತಿ ಬಗ್ಗಿಸುವುದು ಇತ್ಯಾದಿ ಬಲಪ್ರಯೋಗ ಕಾರ್ಯಗಳಲ್ಲಿ ಮಾನವನು ಪ್ರಾಣವನ್ನು ಬಳಸದೆಯೇ ಉಸಿರು ಬಿಗಿ ಹಿಡಿದೇ ಮಾಡುವನು. ಆದ್ದರಿಂದ ವ್ಯಾನವಾಯು ರೂಪದಲ್ಲಿಯೇ ಉದ್ಗೀತವನ್ನು ಉಪಾಸಿಸಬೇಕು. ಇದು ಉದ್ಗೀತವೆಂದು ಉದ್ಗೀತಾಕ್ಷರಗಳಲ್ಲಿ ಉಪಾಸಿಸಬೇಕು. ಪ್ರಾಣವೇ ಉತ್, ಏಕೆಂದರೆ ಪ್ರಾಣದಿಂದಲೇ ಮನುಷ್ಯನು ಮೇಲಕ್ಕೇಳುವನು. ವಾಕ್ಯೇ ಗೀ, ವಾಕ್ಕನ್ನೇ ಗೀರ್ ಎಂದು ಹೇಳುವರು. ಅನ್ನವೇ ಥಮ್, ಏಕೆಂದರೆ ಅನ್ನಾಧಾರದಿಂದಲೇ ಎಲ್ಲವೂ ನಿಂತಿರುವುದು. ದ್ಯುಲ್ಲೋಕವೇ ಅತ್ ಎಂದರೆ ವಾಯು. ಆಕಾಶವೇ ಗೀಹ್, ಅಗ್ನಿಯೇ ಥಮ್. ಸಾಮವೇದವೇ ಉತ್, ಯಜುರ್ವೇದವೇ ಗೀಹ್, ಋಗ್ವೇದವೇ ಥಮ್. ಋಗ್ವೇದಾದಿಗಳ ಅಭ್ಯಾಸವು ತಕ್ಕ ರೀತಿಯಲ್ಲಿ ಫಲವನ್ನೀಯುತ್ತದೆ. ಉದ್ಗೀತಾಕ್ಷರಗಳ ಜ್ಞಾನವಿರುವ ಉಪಾಸಕನು ಅನ್ನವನ್ನು ಹೊಂದಿರುವಂತಹವನು, ಅನ್ನವನ್ನು ಉಪಭೋಗಿಸುವಂತಹವನಾಗುತ್ತಾನೆ. ಉಪಾಸನೆಯ ವಿಧಾನಗಳು ಉಪಾಸನಾ ದೃಷ್ಟಿ ಉತ್ ಗೀತ, ಪ್ರಾಣದೃಷ್ಟಿ ಪ್ರಾಣ, ವಾಕ್ಕು ಅನ್ನ, ಲೋಕದೃಷ್ಟಿ ದ್ಯುಲ್ಲೋಕ ಅಂತರಿಕ್ಷ ಪೃಥಿವಿ, ದೇವದೃಷ್ಟಿ ಆದಿತ್ಯ ವಾಯು ಅಗ್ನಿ, ವೇದದೃಷ್ಟಿ ಸಾಮ ಯಜಸ್ಸು ರುಕ್ಕು. ಇನ್ನು ಇಷ್ಟಕಾಮ್ಯ ಸಿದ್ಧಿಗಾಗಿ ಉಪಾಸಿಸಬೇಕು. ಯಾವ ಯಾವ ಸಾಮಗಳಿಂದ ಉದ್ಗಾತನು ಸ್ತೋತ್ರ ಮಾಡುವನೋ ಆಯಾ ಸಾಮಗಳ ಉಪಾಸನೆಯನ್ನು ಮಾಡಬೇಕು. ಯಾವ ರುಕ್ಕುಗಳಲ್ಲಿ ಆ ಸಾಮವಿರುವುದೋ ಆ ರುಕ್ಕಿನ ಕರ್ತನಾದ ಋಷಿಯನ್ನು, ಅಧಿಷ್ಠಾನ ದೇವತೆಯನ್ನು ಧ್ಯಾನ ಮಾಡಬೇಕು. ಆ ಸಾಮದ ಛಂದಸ್ಸನ್ನು, ಅದರ ಮಂತ್ರ ಸ್ವರೂಪವನ್ನು ಉಪಾಸಿಸಬೇಕು. ಉದ್ಗಾತನು ಯಾವ ದಿಕ್ಕನ್ನು ಸ್ತುತಿಸುತ್ತಿರುವನೋ ಆ ದಿಕ್ಕನ್ನು ಧ್ಯಾನ ಮಾಡಬೇಕು. ನಂತರ ತನ್ನ ಗೋತ್ರ ವರ್ಣಾಶ್ರಮಾದಿಗಳನ್ನು ಉಚ್ಚರಿಸಿ ಧ್ಯಾನ ಮಾಡಬೇಕು. ತನ್ನ ವಾಂಛೆಗಳನ್ನು ಸ್ಮರಿಸುತ್ತಾ ತಪ್ಪುಗಳು ಉಂಟಾಗದಂತೆ ಧ್ಯಾನ ಮಾಡಬೇಕು. ಉದ್ಗಾತನು ಯಾವ ಕಾಮನೆಗಳನ್ನು ಕುರಿತು ಸ್ತೋತ್ರಗೈಯುತ್ತಾನೋ ಆ ಕಾಮನೆಗಳು, ಆ ಅಭೀಷ್ಟಗಳು ಆತನಿಗೆ ಕೂಡಲೇ ಸಿದ್ಧಿಸುತ್ತವೆ. ಸ್ವರವರ್ಣೋಚ್ಚಾರಣೆ ಮುಂತಾದವುಗಳಲ್ಲಿ ಪ್ರಮಾದ ಬಾರದಂತೆ ಏಕಾಗ್ರಚಿತ್ತದೊಂದಿಗೆ ಗಾನರೂಪವಾಗಿ ಸ್ತೋತ್ರವನ್ನು ಮಾಡಬೇಕು. ಪ್ರಥಮ ಪ್ರಪಾಠಕ ಚತುರ್ಥ ಖಂಡ. ಓಂ ಎನ್ನುವ ಅಕ್ಷರವನ್ನು ಉಪಾಸಿಸಬೇಕು. ಓಂ ಎಂದು ದೀರ್ಘವಾಗಿ ಗಾನ ಮಾಡಬೇಕು. ಓಂಕಾರದ ವ್ಯಾಖ್ಯಾನವೇ ಇದು. ದೇವತೆಗಳು ಮರಣಕ್ಕೆ ಭಯಪಟ್ಟು ತ್ರಯೀ ವಿದ್ಯೆಗಳಾದ ಋಗ್ಯಜುಸ್ಸಾಮ ಮಂತ್ರಗಳನ್ನು ಆಶ್ರಯಿಸಿ ವೇದ ಛಂದಸ್ಸುಗಳಿಂದ ಆಚ್ಛಾದಿಸಲ್ಪಟ್ಟರು. ಆ ವೇದ ಮಂತ್ರಗಳೊಂದಿಗೆ ಕರ್ಮಾನುಷ್ಠಾನಗಳನ್ನು ಮಾಡಿದಂತಹವರಾಗಿ ತಮ್ಮನ್ನು ತಾವು ಮರೆತು ಪರಮಾತ್ಮ ತತ್ವವನ್ನು ಅರಿಯಲಾರದೆ ಹೋದರು. ವೇದಗಳಿಗೆ ಛಂದಸ್ಸುಗಳೆಂದು ಹೆಸರು.
ಮೀನುಗಳನ್ನು ನೀರಿನಲ್ಲಿ ಸ್ಪಷ್ಟವಾಗಿ ನೋಡುವಂತೆ ಮೃತ್ಯು ದೇವತೆಯು ದೇವತೆಗಳೆಲ್ಲರನ್ನೂ ಋಗ್ಯಜುಸ್ಸಾಮ ಮಂತ್ರಗಳಿಂದ ನೋಡಿದಳು. ಈ ವಿಷಯವನ್ನು ದೇವತೆಗಳು ಗ್ರಹಿಸಿ ವೇದೋಕ್ತ ಕರ್ಮಗಳಿಗಿಂತ ಉತ್ತಮವಾದ ಓಂಕಾರವನ್ನು ಆಶ್ರಯಿಸಿದರು. ಋಗ್ವೇದವನ್ನು ಅಧ್ಯಯನ ಮಾಡುವಾಗ ಓಂ ಎಂದು ಹೆಚ್ಚಿನ ಆದರದಿಂದ ಹೇಳಿರಿ. ಅದೇ ರೀತಿಯಾಗಿ ಯಜುರ್ವೇದ ಸಾಮವೇದಗಳನ್ನು ಓಂ ಎನ್ನುವ ಗಾನದಿಂದ ಪ್ರಾರಂಭಿಸಿರಿ. ಈ ಓಂಕಾರವೇ ಸರ್ವವೂ ಆಗಿದೆ. ಅಕ್ಷರವು, ಅಮೃತವು, ಅಭಯಗಳು ಆಗಿದೆ. ಈ ಓಂಕಾರವನ್ನಾಶ್ರಯಿಸಿ ದೇವತೆಗಳು ಅಮೃತ ಸ್ವರೂಪರಾದರು, ಅಭಯ ಸ್ವರೂಪರಾದರು. ಯಾವ ವಿದ್ವಾಂಸನು ಈ ರೀತಿಯಾಗಿ ಅಮೃತವಾದ ಅಭಯಪ್ರದವಾದ ಓಂಕಾರವನ್ನು ಉಪಾಸಿಸುತ್ತಿರುವನೋ ಆತ ದೇವತೆಗಳಂತೆಯೇ ಅಮೃತತ್ವವನ್ನು ಹೊಂದುವನು. ಪ್ರಥಮ ಪ್ರಪಾಠಕ ಪಂಚಮ ಖಂಡ. ಪ್ರಣವವೇ ಉದ್ಗೀತ, ಉದ್ಗೀತವೇ ಪ್ರಣವ. ಪ್ರಕಾಶಿಸುವ ಭಾನುವೇ ಉದ್ಗೀತ ಮತ್ತು ಪ್ರಣವ. ಸೂರ್ಯನು ಓಂಕಾರ ಜಪದೊಂದಿಗೆ ಸಂಚರಿಸುತ್ತಿದ್ದಾನೆ. ಸೂರ್ಯನು ತನ್ನ ಪುತ್ರನಾದ ಕೌಶೀತಕಿ ಮಹರ್ಷಿಗೆ ಹೀಗೆ ಹೇಳಿದನು: ನಾನು ಪ್ರಣವಗಾನವನ್ನು ಮಾಡುವ ರೀತಿಯಲ್ಲೇ ನೀನೂ ಮಾಡು. ನನ್ನ ಕಿರಣಗಳನ್ನು ಉದ್ಗೀತವಾಗಿ ಭಾವಿಸು. ದೇವತೆಗಳು ಮಾಡುವ ಪ್ರಣವಗಾನವೂ ಧ್ಯಾನವೂ ಇದೇ ಆಗಿದೆ. ಅಧ್ಯಾತ್ಮವಾಗಿ ಶರೀರಕ್ಕೆ ಸಂಬಂಧಿಸಿದ ಉಪಾಸನೆ, ಬಾಯಿಂದ ಉಚ್ಚರಿಸುವ ಪ್ರಣವಗಾನವೇ ಉದ್ಗೀತವೆನ್ನುವ ಪ್ರಾಣ. ಕೌಶೀತಕಿ ಮಹರ್ಷಿಯು ಪ್ರಾಣವನ್ನು ಪುತ್ರನನ್ನಾಗಿ ಭಾವಿಸಿ ಪ್ರಣವೋಪಾಸನೆಯನ್ನು ಮಾಡಿದ. ನಾನು ಇನ್ನೂ ಪುತ್ರನೆಂದೆನಿಸಿಕೊಂಡಿದ್ದೇನೆ ಎಂದು ಭಾವಿಸಿ ಪ್ರಾಣವು ಉದ್ಗೀತ ಗಾನವನ್ನು ಮಾಡಿತು. ಈಗ ಉದ್ಗೀತ ಗಾನವೇ ಪ್ರಣವಗಾನ, ಪ್ರಣವವೇ ಉದ್ಗೀತ. ಈ ರೀತಿಯಾಗಿ ಭಾವಿಸಬೇಕು. ಈ ರೀತಿಯಾಗಿ ಭಾವಿಸಿ ಗಾನವನ್ನು ಮಾಡಿದುದರಿಂದ ತಪ್ಪುಗಳು ಉಂಟಾದಾಗ ಹೋತೃವು ಬಂದು ಸರಿಪಡಿಸುತ್ತಾನೆ, ದೋಷಗಳು ಉಂಟಾಗುವುದಿಲ್ಲ. ಪ್ರಥಮ ಪ್ರಪಾಠಕ ಷಷ್ಠಖಂಡ. ಭೂಮಿ ಋಗ್ವೇದ, ಅಗ್ನಿ ಸಾಮವೇದ. ಈ ಸಾಮವು ಋಕ್ಕಿನ ಮೇಲೆ ಆಧಾರವಾಗಿದೆ. ಸಾ ಎಂದರೆ ಭೂಮಿ, ಅಮ ಎಂದರೆ ಅಗ್ನಿ. ಈ ರೀತಿಯಾಗಿ ಸಾಮವಾಗುತ್ತದೆ. ಆಕಾಶವು ಋಕ್, ವಾಯುವು ಸಾಮ. ಈ ಸಾಮವು ಋಕ್ ಮೇಲೆ ಆಧಾರವಾಗಿದೆ. ಈ ಋಕ್ ಮೇಲೆ ಆಧಾರವಾದ ಸಾಮವನ್ನು ಗಾನ ಮಾಡಲಾಗುತ್ತದೆ. ಸಾ ಎಂದರೆ ಆಕಾಶ, ಅಮ ಎಂದರೆ ವಾಯು. ಈ ಎರಡೂ ಸೇರಿ ಸಾಮ. ಸ್ವರ್ಗವು ಋಕ್, ಸೂರ್ಯನು ಸಾಮ. ಈ ಸಾಮವು ಆ ಋಕ್ಕಿನ ಮೇಲೆ ಆಧಾರವಾಗಿದೆ. ಆದ್ದರಿಂದ ಆ ಋಕ್ಕಿನ ಮೇಲೆ ಸಾಮವು ಗಾನವನ್ನು ಮಾಡಲ್ಪಡುತ್ತದೆ. ಸಾ ಎಂದರೆ ಸ್ವರ್ಗ, ಅಮ ಎಂದರೆ ಸೂರ್ಯ. ಈ ಎರಡರ ಸೇರ್ಪಡೆಯೇ ಸಾಮ. ನಕ್ಷತ್ರಗಳು ಋಕ್, ಚಂದ್ರನು ಸಾಮ. ಈ ಸಾಮವು ಆ ಋಕ್ಕಿನ ಮೇಲೆ ಆಧಾರವಾಗಿದೆ. ಆದ್ದರಿಂದ ಆ ಋಕ್ಕಿನ ಆಧಾರದಿಂದ ಗಾನವನ್ನು ಮಾಡಲಾಗುತ್ತದೆ. ಸಾ ಎಂದರೆ ನಕ್ಷತ್ರಗಳು, ಅಮ ಎಂದರೆ ಚಂದ್ರ. ಈ ಎರಡೂ ಸೇರಿ ಸಾಮವಾಗುತ್ತದೆ. ಸೂರ್ಯದೇವನ ಬೆಳ್ಳಗಿನ ಕಾಂತಿ ಸಾ, ಕಪ್ಪನೆಯ ಕಾಂತಿ ಮಾ. ಈ ಎರಡೂ ಬೆರೆತಾಗ ಸಾಮವಾಗುತ್ತದೆ. ಸೂರ್ಯನಲ್ಲಿ ಪ್ರಕಾಶಿಸುವ ಪುರುಷನೇ ಹಿರಣ್ಮಯನು. ಆತ ಚಿನ್ನದ ಕೇಶಗಳಿಂದ, ಬಂಗಾರದ ಬಣ್ಣದಿಂದ, ಬಂಗಾರದ ಉಗುರುಗಳಿಂದ ಸುವರ್ಣ ಪಕ್ಷಿಯಂತೆ ಕಾಣಿಸುವನು. ಆತನ ಕಣ್ಣುಗಳು ಕೆಂಪು ಬಣ್ಣದಿಂದ ಪುಂಡರೀಕದಂತೆ ಹೊಳೆಯುತ್ತಿರುವುದು. ಆತನ ಹೆಸರು ಉತ್. ಆತ ಎಲ್ಲ ಪಾಪಗಳನ್ನೂ ಹೋಗಲಾಡಿಸುತ್ತಾನೆ. ಈ ವಿಷಯವನ್ನು ತಿಳಿದವನು ಪಾಪಗಳಿಂದ ವಿಮುಕ್ತನಾಗುವನು. ಋಗ್ವೇದ ಸಾಮವೇದಗಳು ಆ ಹಿರಣ್ಯಗರ್ಭನೇ. ಆತನೇ ಉದ್ಗೀತ, ಹೋತೃವೇ ಉದ್ಗೀತ. ಹಿರಣ್ಯಗರ್ಭನೇ ಸೂರ್ಯನಿಗೆ ಮೇಲಿರುವ ಲೋಕಗಳನ್ನು, ಅಲ್ಲಿರುವವರ ಕೋರಿಕೆಗಳನ್ನು ಕಾಪಾಡುತ್ತಿರುವನು. ದೇವತೆಗಳೆಲ್ಲರೂ ಹಿರಣ್ಯಗರ್ಭನ ಮೇಲೆ ಆಧಾರವಾಗಿದ್ದಾರೆ. ಇದೇ ಅಧಿದೈವತ. ಪ್ರಥಮ ಪ್ರಪಾಠಕ ಸಪ್ತಮ ಖಂಡ. ಶರೀರಕ್ಕೆ ಸಂಬಂಧಿಸಿದ ಅಧ್ಯಾತ್ಮ ಧ್ಯಾನವು ವಾಕ್ಕು, ಋಕ್ಕು. ಪ್ರಾಣವು ಸಾಮ. ಈ ಸಾಮವು ಆ ಋಕ್ಕಿನ ಮೇಲೆ ಆಧಾರವಾಗಿದೆ.
ಆದ್ದರಿಂದ ಆ ರುಕ್ಕಿನ ಆಧಾರದಿಂದ ಸಾಮಗಾನವನ್ನು ಮಾಡಲಾಗಿದೆ. ಸಾ ಎಂದರೆ ವಾಕ್ಕು, ಅಮ ಎಂದರೆ ಪ್ರಾಣ. ಈ ಎರಡೂ ಸೇರಿದರೆ ಸಾಮ. ಕಣ್ಣು ರುಕ್ಕು, ನೇತ್ರೇಂದ್ರಿಯವು ಸಾಮವು. ಈ ಸಾಮವು ಆ ರುಕ್ಕಿನ ಮೇಲೆ ಆಧಾರವಾಗಿರುವುದು. ಆದ್ದರಿಂದ ಆ ರುಕ್ಕಿನ ಆಧಾರದಿಂದ ಸಾಮಗಾನ ಮಾಡಲಾಗಿದೆ. ನೇತ್ರವು ಸಾ, ನೇತ್ರಾತ್ಮ ಅಮ. ಈ ಎರಡೂ ಸೇರಿದಾಗ ಸಾಮ. ಶ್ರೋತ್ರವು ಎಂದರೆ ಕಿವಿಯು ರುಕ್ಕು, ಮನಸ್ಸು ಸಾಮ. ಈ ಸಾಮವು ಆ ರುಕ್ಕಿನ ಮೇಲೆ ಆಧಾರವಾಗಿದೆ. ಕಿವಿಯು ಸಾ, ಮನಸ್ಸು ಅಮ. ಎರಡೂ ಸೇರಿದರೆ ಸಾಮ. ಕಣ್ಣಿನ ಬಿಳಿಯ ಬಣ್ಣ ರುಕ್ಕು, ಕರಿಯ ಬಣ್ಣ ಸಾಮ. ಈ ಸಾಮವು ಆ ರುಕ್ಕಿನ ಮೇಲೆ ಆಧಾರವಾಗಿರುತ್ತದೆ. ಆ ರುಕ್ಕಿನ ಆಧಾರವಾಗಿಯೇ ಸಾಮಗಾನ ರಚಿತವಾಗಿದೆ. ಕಣ್ಣಿನ ಬಿಳಿಯ ಬಣ್ಣ ಸಾ, ಕಪ್ಪು ಬಣ್ಣ ಅಮ. ಈ ಎರಡೂ ಸೇರಿ ಸಾಮ. ನೇತ್ರಗಳಲ್ಲಿ ವಾಸವಾಗಿರುವ ಪುರುಷನು ರುಕ್ಕು, ಆತನೇ ಸಾಮ. ಆತನೇ ಉಕ್ತ, ಆತನೇ ಯಜಸ್ಸು, ಆತನೇ ವೇದಗಳು. ಈ ನೇತ್ರಗಳಲ್ಲಿ ವಾಸವಾಗಿರುವ ಪುರುಷನೇ ಆ ಸೂರ್ಯನಲ್ಲಿ ನಿವಸಿಸುವ ಪುರುಷ. ನೇತ್ರದಲ್ಲಿ ವಾಸವಾಗಿರುವವನ ಹೆಸರು, ಸೂರ್ಯನಲ್ಲಿ ವಾಸವಾಗಿರುವವನ ಹೆಸರು ಒಂದೇ ಆಗಿದೆ. ನೇತ್ರಗಳಲ್ಲಿ ವಾಸಿಸುವ ಆ ಪುರುಷನೇ ಸರ್ವಲೋಕಗಳಿಗೂ ಪ್ರಭು. ಅಲ್ಲದೆ ಮಾನವರ ವಾಂಛಿತ ಪದಾರ್ಥಗಳಾಗಿದ್ದಾನೆ. ಯಾರು ಆ ದೇವನನ್ನು ವೀಣಾಗಾನದಿಂದ ಕೀರ್ತಿಸುತ್ತಿದ್ದಾರೋ ಅವರು ಸರ್ವಸಂಪತ್ತುಗಳನ್ನು ಹೊಂದುವರು. ಯಾರು ಆ ಪರಮಾತ್ಮನನ್ನು ಉದ್ಗೀತ ದೇವರನ್ನಾಗಿ ತಿಳಿದುಕೊಂಡು ಸಾಮಗಾನ ಮಾಡುತ್ತಿದ್ದಾರೋ ಅವರು ಎರಡು ವಿಧವಾದ ಗಾನವನ್ನು ಮಾಡಿದವರಾಗುತ್ತಾರೆ. ಆ ರೀತಿಯಾಗಿ ಗಾನ ಮಾಡಿದವರಿಗೆ ಸೂರ್ಯನಲ್ಲಿರುವ ಹಿರಣ್ಯಗರ್ಭನು ದಿವ್ಯಲೋಕ ಪ್ರಾಪ್ತಿಯನ್ನು, ದಿವ್ಯಲೋಕ ಭೋಗಗಳನ್ನು ಪ್ರಸಾದಿಸುವನು. ಇದೇ ರೀತಿಯಾಗಿ ನೇತ್ರಗಳಲ್ಲಿ ವಾಸಿಸುವ ಪುರುಷನೂ ಕೂಡ ದಿವ್ಯ ಲೋಕಗಳನ್ನು, ಮಾನವನು ಅನುಭವಿಸುವ ದಿವ್ಯ ಭೋಗಗಳನ್ನು ಪ್ರಸಾದಿಸುವನು. ಈ ಯಜ್ಞವನ್ನು ತಿಳಿದ ಉದ್ಘಾತ ಯಜಮಾನನು ಈ ಸಾಮಗಾನವನ್ನು ಮಾಡಿ ಯಾವ ಯಾವ ಭೋಗಗಳನ್ನು, ವಾಂಛೆಗಳನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಪ್ರಶ್ನಿಸುವನು. ಈ ಉದ್ಘಾತ ಈ ವಿಧವಾಗಿ ಸಾಮಗಾನವನ್ನು ಮಾಡಿ ವಾಂಛಿತಾರ್ಥಗಳನ್ನು ತೀರಿಸುವುದರಲ್ಲಿ ಪ್ರವೀಣನು. ದೇವತೆಗಳಿಗೆ ಸಂಬಂಧಿಸಿದ ಉದ್ಗೀತೋಪಾಸನೆಯನ್ನು ಇಲ್ಲಿ ಹೇಳಲಾಗಿದೆ. ಪ್ರಥಮ ಪ್ರಪಾಠಕ ಅಷ್ಟಮ ಖಂಡ. ಪ್ರಾಚೀನ ಕಾಲದಲ್ಲಿ ಉದ್ಗೀತ ಗಾನವನ್ನು ನೈಪುಣ್ಯದಿಂದ ಮಾಡುವಂತಹ ಋಷಿಗಳು ಮೂವರಿದ್ದರು. ಶಾಲವತ್ಯನ ಪುತ್ರ ಶಿಲಕ ಮುನಿ, ದಾಲ್ಭ್ಯ ವಂಶೀಯನಾದ ಚೈಕಿತಾಯನ ಮತ್ತು ಜೀಬಲ ಪುತ್ರನಾದ ಪ್ರವಾಹಣನು. ಆ ಮೂವರು ಮುನಿಗಳು ಈ ರೀತಿಯಾಗಿ ಹೇಳಿದರು: ನಾವು ಉದ್ಗೀತ ಗಾನದಲ್ಲಿ ಪ್ರವೀಣರು. ನೀವು ಅಂಗೀಕರಿಸಿದಲ್ಲಿ ಈ ವಿಷಯದಲ್ಲಿ ನಾವು ಚರ್ಚೆಗೆ ಸಿದ್ಧ. ಹಾಗೆ ಅಂಗೀಕರಿಸಿದಾಗ ಆ ಮೂವರು ಮುನಿಗಳು ಆಸೀನರಾದರು. ಪ್ರವಾಹಣ ಜೈಬಲಿ ಹೀಗೆ ಹೇಳಿದ: ನೀವಿಬ್ಬರೂ ವಂದನೀಯರು. ಮೊದಲು ನೀವು 2 ಬ್ರಾಹ್ಮಣಗಳನ್ನು ಗಾನ ಮಾಡಿ, ನಾನು ಕಿವಿಗೊಟ್ಟು ಕೇಳುತ್ತೇನೆ. ಆಗ ಶಿಲಕ ಶಾಲಪತ್ಯನು ಚೈಕಿತ ಯಾನದಾಲ್ಭ್ಯನೊಂದಿಗೆ ಹೇಳಿದ: ನಿಮ್ಮ ಅನುಮತಿಯೊಂದಿಗೆ ನಾನು ಪ್ರಶ್ನಿಸುತ್ತೇನೆ. ಪ್ರಶ್ನಿಸಲು ಅಂಗೀಕಾರ ದೊರೆಯಿತು. ಶಿಲಕ ಸಾಮದ ಸಾರವು ಯಾವುದು? ದಾಲ್ಭ್ಯನು ನುಡಿದ. ಸ್ವರ ಶಿಲಕನ ಪ್ರಶ್ನೆ. ಸ್ವರದ ಸಾರವ್ಯಾವುದು? ದಾಲ್ಭ್ಯ ಪ್ರಾಣ ಎಂದು ಹೇಳಿದ. ಶಿಲಕ ಕೇಳಿದ: ಪ್ರಾಣದಲ್ಲಿನ ಸಾರವ್ಯಾವುದು? ದಾಲ್ಭ್ಯ ಉತ್ತರ ಕೊಟ್ಟ: ಆಹಾರ, ಅನ್ನ. ಶಿಲಕ: ಅನ್ನದೊಳಗಿನ ಸಾರವ್ಯಾವುದು? ದಾಲ್ಭ್ಯ ಉತ್ತರ ಕೊಟ್ಟ: ಜಲ. ಶಿಲಕ: ಜಲದೊಳಗಿನ ಸಾರವೆಲ್ಲಿಯದು? ದಾಲ್ಭ್ಯ: ಸ್ವರ್ಗದ್ದು. ಶಿಲಕ: ಸ್ವರ್ಗದ ಸಾರವೆಲ್ಲಿಯದು?
ದಾಲ್ಭ್ಯ ಸ್ವರ್ಗದಿಂದ ಎತ್ತಲೋ ತೆಗೆದುಕೊಂಡು ಹೋಗಲಾರದ ಸಾಮಗಾನ. ಸಾಮವನ್ನು ಸ್ವರ್ಗವೆಂದು ವರ್ಣಿಸಿದ್ದಾರೆ. ಸ್ವರ್ಗದಲ್ಲಿಯೇ ಸಾಮವನ್ನು ಹುಡುಕಬೇಕು. ಚೈಕಿತಾಯನನಾದ ದಾಲ್ಭ್ಯ ಮುನಿಗೆ ಶಾಲಾವತ್ಯನೆನ್ನುವ ಶಿಲಕ ಮುನಿ ಹೀಗೆ ಹೇಳಿದ: ನೀನು ಹೇಳಿದ ಸಾಮಗಾನದಲ್ಲಿ ದೋಷವಿದೆ. ಇದನ್ನು ಹೇಳಿದವರು ಯಾರಾದರೂ ನಿನ್ನ ತಲೆ ಕೆಳಗೆ ಬೀಳಲೆಂದು ಹೇಳುವರು. ಓ ದಾಲ್ಭ್ಯ, ನಿನ್ನ ಶಿರಸ್ಸು ಈಗ ಕೆಳಗೆ ಬಿದ್ದು ಬಿಡುವುದು ಎಂದು. ದಾಲ್ಭ್ಯನು, ಭಗವನ್, ದಯವಿಟ್ಟು ನನಗೆ ನೀವು ವಿದ್ಯೆಯನ್ನು ಬೋಧಿಸುತ್ತೀರಾ? ಶಿಲಕ, ಕಲಿಸಿಕೊಡುವೆನು, ಕಲಿತುಕೊಳ್ಳುವವನಾಗು. ದಾಲ್ಭ್ಯ, ಸ್ವರ್ಗದ ಸಾರವ್ಯಾವುದು? ಶಿಲಕ, ಈ ಭೂಮಿ. ದಾಲ್ಭ್ಯ, ಈ ಭೂಮಿಯ ಸಾರಾಂಶವೆಲ್ಲಿಯದು? ಶಿಲಕ, ಈ ಸಾಮಗಾನವನ್ನು ಈ ಲೋಕದಿಂದ ಯಾರೂ ತೆಗೆದುಕೊಂಡು ಹೋಗಲಾರರು. ಸಾಮಗಾನವನ್ನು ಈ ಲೋಕದಲ್ಲಿಯೇ ಸಾಧಿಸಬೇಕು. ಸಾಮಗಾನ ಸಾರಾಂಶವೇ ಈ ಪೃಥಿವಿ. ಪ್ರವಾಹಣ, ಜೈಬಲಿ ಈ ವಿಧವಾಗಿ ಹೇಳಿದ. ಓ ಶಾಲಾವತ್ಯ, ನಿನ್ನ ಸಾಮಗಾನವು ಮತ್ತೊಂದು ರೀತಿಯಾಗಿದೆ. ಇದನ್ನು ಕೇಳಿದವರು ನಿನ್ನ ತಲೆ ಕೆಳಗೆ ಬೀಳಲಿ ಎನ್ನುವರು. ನಿನ್ನ ಶಿರಸ್ಸು ಕೆಳಗೆ ಬಿದ್ದು ಬಿಡಬಹುದು. ಶಾಲಾವತ್ಯ, ಭಗವಂತ, ಈ ವಿದ್ಯಾಕ್ರಮವನ್ನು ನೀವೇ ನನಗೆ ಹೇಳಿಕೊಡಬೇಕು ಎಂದು ಪ್ರಾರ್ಥಿಸಿದ. ಜೈಬಲಿ ಮುನಿ ಹೇಳಿದ, ಹೇಳಿಕೊಡುತ್ತೇನೆ, ಕಲಿತುಕೋ. ಪ್ರಥಮ ಪ್ರಪಾಠಕ ನವಮ ಖಂಡ. ಶಾಲಾವತ್ಯ, ಈ ಲೋಕದಲ್ಲಿ ಸಾರಭೂತವಾದುದು ಯಾವುದು? ಪ್ರವಾಹಣ, ಆಕಾಶ. ಈ ಜೀವಿಗಳೆಲ್ಲರೂ ಆಕಾಶದಿಂದಲೇ ಹುಟ್ಟುತ್ತಿದ್ದಾರೆ, ಕೊನೆಗೆ ಆಕಾಶದಲ್ಲಿಯೇ ಲೀನವಾಗುತ್ತಿದ್ದಾರೆ. ಆಕಾಶ ಎಲ್ಲ ಭೂತಗಳಿಗಿಂತ ದೊಡ್ಡದು ಮತ್ತು ಸರ್ವದಾ ಎಲ್ಲದಕ್ಕೂ ಆಧಾರವಾಗಿದೆ. ಉದ್ಗೀತಗಾನವು ಎಲ್ಲಕ್ಕಿಂತ ಶ್ರೇಷ್ಠವಾದುದು, ಉತ್ತಮವಾದುದು ಮತ್ತು ಇದು ಅನಂತವಾದುದು. ಈ ಉದ್ಗೀತ ಗಾನವನ್ನು ಅರಿತವರು ಉತ್ತಮೋತ್ತಮ ಉದ್ಗೀತವನ್ನೇ ಧ್ಯಾನಿಸುವರು. ಅಂತಹ ಉದ್ಗೀತ ಗಾನವನ್ನು ಅರಿತವರು ಉತ್ತಮೋತ್ತಮ ಉದ್ಗೀತವನ್ನೇ ಧ್ಯಾನಿಸುವರು. ಅಂತಹ ವಿದ್ವಾಂಸರು ಉತ್ತಮ ಜೀವನವನ್ನು ನಿರ್ಧರಿಸಿ ಉತ್ತಮವಾದ ದಿವ್ಯ ಲೋಕಗಳನ್ನು ಹೊಂದುವರು. ಆಕಾಶಸ್ಥಲ್ಲಿಂಗಾತ್ ಎನ್ನುವ ಬ್ರಹ್ಮಸೂತ್ರಾಧಿಕರಣದಲ್ಲಿಯೂ ಸಹ ಇದರ ವಿವರಣೆ ಇದೆ. ಶುನಕ ಪುತ್ರನಾದ ಅತಿಧನ್ವ ಮುನಿ ಉದರ ಶಾಂಡಿಲ್ಯನಿಗೆ ಬೋಧಿಸಿ ಹೀಗೆ ಹೇಳಿದ: ನಿಮ್ಮ ಶಿಷ್ಯರು ಉದ್ಗೀತಗಾನವನ್ನು ಪರಂಪರೆಯಾಗಿ ಮಾಡಿದಷ್ಟು ಕಾಲ ಅವರ ಜೀವನ ಇತರರ ಜೀವನಕ್ಕಿಂತ ಉತ್ತಮೋತ್ತಮವಾಗಿ ಪ್ರಕಾಶಿಸುವುದು ಮತ್ತು ಸ್ವರ್ಗಲೋಕದಲ್ಲಿಯೂ ಅವರ ಕೀರ್ತಿ ಪ್ರಕಾಶಿಸುವುದು. ಈ ರೀತಿಯಾಗಿ ತಿಳಿದುಕೊಂಡವರು ಈ ಲೋಕದಲ್ಲಿ ಮಾನ್ಯರಾಗುತ್ತಾರೆ, ಇತರ ಲೋಕಗಳಲ್ಲಿಯೂ ಸಹ ಪ್ರಕಾಶಿಸುವರು. ಇದು ಉದ್ಗೀತಗಾನ ನಿಮಿತ್ತ ಹೇಳಿದ ವಿಷಯ. ಪ್ರಥಮ ಪ್ರಪಾಠಕ ದಶಮ ಖಂಡ. ಕುರುದೇಶದಲ್ಲಿ ಬಿರುಗಾಳಿ ಪ್ರವಾಹಗಳಿಂದಾಗಿ ಬೆಳೆಗಳೆಲ್ಲವೂ ಹಾಳಾಗಿ ಹೋದ ದಿನಗಳಲ್ಲಿ ಚಾಕ್ರಾಯಣನೆನ್ನುವ ಉಷಸ್ತಿ ಮುನಿಯು ಯೌವನವತಿಯಾದ ಪತ್ನಿಯೊಂದಿಗೆ ವಾಸವಾಗಿದ್ದ. ಅವರು ವಾಸಿಸುತ್ತಿದ್ದ ಚಿಕ್ಕ ಗ್ರಾಮವು ಮಾವಟಿಗರು ವಾಸಿಸುತ್ತಿದ್ದ ಗ್ರಾಮ. ಅದು ಬಡವರಿದ್ದ ಹಳ್ಳಿ. ಒಬ್ಬ ಮಾವಟಿಗನು ತೀರಾ ಕಳಪೆಯಾದ ಹುರುಳಿಯ ಉಸಲಿಯನ್ನು ಮೆಲ್ಲುತ್ತಿದ್ದನು. ಅವನ ಬಳಿಗೆ ಉಷಸ್ತಿ ಮುನಿ ಹೋಗಿ ಅನ್ನವನ್ನು ಬೇಡಿದ. ಆಗ ಆ ಮಾವಟಿಗನು ಹೀಗೆ ಹೇಳಿದ: ಈ ಹುರುಳಿಯ ಉಸಲಿಯಲ್ಲದೆ ಬೇರೇನೂ ಆಹಾರ ನನ್ನ ಬಳಿ ಇಲ್ಲ. ಆ ಹುರುಳಿಯ ಉಸಲಿಯನ್ನೇ ಸ್ವಲ್ಪ ಕೊಡು ಎಂದು ಮುನಿ ಹೇಳಿದ. ಮಾವಟಿಗನು ಸ್ವಲ್ಪ ಉಸಲಿಯನ್ನು ಕೊಟ್ಟು ಎಂಜಲಾದ ನೀರನ್ನು ಕೂಡ ಕುಡಿಯಲು ನೀಡಿದ. ನಾನು ಈ ಪಾನೀಯವನ್ನು ಕುಡಿಯುವುದಿಲ್ಲ ಎಂದು ಉಷಸ್ತಿ ಮುನಿಯು ಹೇಳಿದ. ಈ ಹುರುಳಿಯ ಉಸಲಿ ಆಹಾರವಲ್ಲವೇ? ಈ ಗುಗ್ಗರಿ ತಿಂದಲ್ಲಿ ನಾನು ಜೀವಿಸಿರಲು ಸಾಧ್ಯ, ಇಲ್ಲವಾದಲ್ಲಿ ನಾನು ಬದುಕಿರಲಾರೆ. ಪಾನೀಯವು ಮಾತ್ರ ಸುಲಭವಾಗಿ ದೊರೆಯುವಂತಹದ್ದಲ್ಲವೇ ಎಂದು ಉಷಸ್ತಿ ಮುನಿ ಹೇಳಿದ. ಆ ಮುನಿಯು ಸ್ವಲ್ಪ ಉಸಲಿಯನ್ನು ತನ್ನ ಹೆಂಡತಿಗಾಗಿ ತೆಗೆದುಕೊಂಡು ಹೋದ. ಆ ಉಷಸ್ತಿ ಮುನಿ ಪತ್ನಿ ಭಿಕ್ಷೆ ಬೇಡುತ್ತಾ ಆಹಾರವನ್ನು ಸಂಪಾದಿಸುತ್ತಿದ್ದುದರಿಂದ ಗಂಡ ತಂದುಕೊಟ್ಟ ಹುರುಳಿ ಗುಗ್ಗರಿಯನ್ನು ಜೋಪಾನವಾಗಿ ಎತ್ತಿಟ್ಟಳು
ಮಾರನೆಯ ದಿನ ಬೆಳಗ್ಗೆಯೇ ಉಷಸ್ತಿ ಮುನಿ ನಿದ್ರೆಯಿಂದೆದ್ದು ಹೀಗೆ ಹೇಳಿದ, ಅಪ್ಪ, ಹೊಟ್ಟೆಗೆ ಮತ್ತಷ್ಟು ಆಹಾರ ಬಿದ್ದರೆ ಸ್ವಲ್ಪ ಹಣವನ್ನು ಸಂಪಾದಿಸುವೆನು. ಇಲ್ಲಿಗೆ ಸಮೀಪದಲ್ಲಿರುವ ರಾಜನು ಒಂದು ಯಜ್ಞವನ್ನು ಮಾಡುತ್ತಿದ್ದಾನೆ. ನನ್ನನ್ನು ಕೂಡ ಒಬ್ಬ ಋತ್ವಿಕ್ಕನನ್ನಾಗಿ ಸ್ವೀಕರಿಸಿರುತ್ತಾನೆ ಎಂದ. ಆಗ ಆತನ ಹೆಂಡತಿ ಜ್ಞಾಪಕಾರ್ಥ ಮಾಡಿಕೊಂಡು ತಾನು ಎತ್ತಿಟ್ಟಿದ್ದ ಹುರುಳಿ ಗುಗ್ಗರಿಯನ್ನು ಪತಿಗೆ ನೀಡಿದಳು. ಆ ಮುನಿಯು ಅದನ್ನು ಭುಜಿಸಿ ಯಜ್ಞವನ್ನು ಮಾಡುತ್ತಿದ್ದ ರಾಜನ ಬಳಿಗೆ ಹೋದ. ಅಲ್ಲಿ ಸ್ತೋತ್ರಗಳನ್ನು ಮಾಡುತ್ತಿದ್ದ ಋತ್ವಿಕ್ಕರ ಬಳಿ ಉಷಸ್ತಿಯೂ ಸಹ ಕುಳಿತುಕೊಂಡ. ಅಲ್ಲಿ ಉಷಸ್ತಿ ಮುನಿ ಪ್ರಸ್ತೋತನೊಂದಿಗೆ ಹೀಗೆ ಹೇಳಿದ, ಓ ಪ್ರಸ್ತೋತನೇ, ಪ್ರಸ್ತಾವ ದೇವತೆಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಪ್ರಸ್ತಾವನೆಯನ್ನು ಗಾನ ಮಾಡಿದಲ್ಲಿ ನಿನ್ನ ಶಿರಸ್ಸು ಕೆಳಗೆ ಬೀಳುತ್ತದೆ. ಅದೇ ರೀತಿ ಉದ್ಗಾತ ಋತ್ವಿಕ್ಕನೊಂದಿಗೆ ಹೀಗೆ ಹೇಳಿದ, ಎಲೆ ಉದ್ಗಾತನೇ, ಉದ್ಗೀತಗಾನ ದೇವತೆಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಉದ್ಗೀತಗಾನ ಮಾಡಿದಲ್ಲಿ ನಿನ್ನ ಶಿರಸ್ಸು ಕೆಳಗೆ ಬೀಳುವುದು. ಅದೇ ವಿಧವಾಗಿ ಪ್ರತಿಹರ್ತ ಋತ್ವಿಕರೊಂದಿಗೆ ಹೀಗೆ ಹೇಳಿದ, ಎಲೆಯ ಪ್ರತಿಹರ್ತನೆ, ಪ್ರತಿಹಾರ ದೇವತೆಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಪ್ರತಿಹಾರ ಗಾನವನ್ನು ಮಾಡಿದಲ್ಲಿ ನಿನ್ನ ಶಿರಸ್ಸು ಕೆಳಗುರುಳುವುದು. ಆಗ ಅಲ್ಲಿದ್ದವರೆಲ್ಲರೂ ಅವರವರ ಕರ್ತವ್ಯಗಳನ್ನು ನಿಲ್ಲಿಸಿ ಮೌನ ವಹಿಸಿದರು. ಉಷಸ್ತಿ ಮುನಿಯು ಸಾಮಗಾನ ಪರಿಣತ ತನ್ನ ಅನುಮತಿ ಪಡೆಯದೆ ಪ್ರಸ್ತಾವನೆಯನ್ನು ವಹಿಸಿದ್ದು ತಪ್ಪು ಎಂದು ತಿಳಿಯಪಡಿಸಿದ. ಪ್ರಥಮ ಪ್ರಪಾಠಕ ಏಕಾದಶ ಖಂಡ. ಆಗ ಮುಖ್ಯ ಋತ್ವಿಕ್ಕು, ತಾವು ಯಾರು ಎಂದು ಪರಿಚಯ ಮಾಡಿಕೊಡಿ ಎಂದು ಕೇಳಿದ. ನಾನು ಶಕ್ರಾಯಣನೆನ್ನುವವನು ಎಂದು ಉಷಸ್ತಿ ಹೇಳಿದ. ಮುಖ್ಯ ಋತ್ವಿಕ್ಕು ಹೀಗೆ ಹೇಳಿದ, ಅಯ್ಯ, ನಿಮಗಾಗಿ ನಾವು ಎಷ್ಟು ಹುಡುಕಾಡಿದೆವು. ತಾವು ದೊರಕದೇ ಹೋಗಲು ಇವರೆಲ್ಲರನ್ನೂ ನೇಮಿಸಿಕೊಂಡೆವು. ಭಗವನ್ ತಾವೇ ಮುಂದೆ ನಿಂತು ಈ ಯಜ್ಞವನ್ನು ಸಂತೃಪ್ತಿಯಾಗಿ ನಿರ್ವಹಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ಎಂದು ಯಜಮಾನ ಭಿನ್ನವಿಸಿದ. ಉಷಸ್ತಿಯು, ಸರಿ, ನಾನು ಈ ಯಜ್ಞವನ್ನು ನಿರ್ವಹಿಸುತ್ತೇನೆ. ಈ ಋತ್ವಿಕರೆಲ್ಲರೂ ನನ್ನ ಸಲಹೆಯ ಪ್ರಕಾರ ವೇದಗಾನವನ್ನು ಮಾಡುವಂತಾಗಲಿ. ಇವರೆಲ್ಲರಿಗೂ ಎಷ್ಟು ಹಣವನ್ನು ಕೊಡುವಿರೋ ಅಷ್ಟು ಹಣವನ್ನು ನನಗೂ ಕೊಡಬೇಕು ಎಂದ. ಯಜಮಾನ ಅದಕ್ಕೆ ಒಪ್ಪಿಕೊಂಡ. ಆಗ ಪ್ರಸ್ತೋತ ಋತ್ವಿಕ್ಕು ಹೀಗೆ ಹೇಳಿದ, ಉಷಸ್ತಿ, ಭಗವಂತ ಪ್ರಸ್ತಾವ ದೇವತೆಯನ್ನು ತಿಳಿದುಕೊಳ್ಳದೆ ಪ್ರಸ್ತಾವವನ್ನು ಗಾನ ಮಾಡಿದಲ್ಲಿ ನನ್ನ ಶಿರಸ್ಸು ಕೆಳಕ್ಕೆ ಬೀಳುತ್ತದೆ ಎಂದು ಹೇಳಿದಿರಿ. ಅಲ್ಲವೇ? ಆ ದೇವತೆ ಯಾರು? ಪ್ರಾಣದೇವತೆ ಎಂದು ಉಷಸ್ತಿ ನುಡಿದ. ಈ ಸೃಷ್ಟಿಯಲ್ಲಿ ಚರಾಚರಗಳೆಲ್ಲವೂ ಪ್ರಳಯ ಕಾಲದಲ್ಲಿ ಪ್ರಾಣದೊಂದಿಗೆ ಲಯವಾಗುತ್ತದೆ. ಸೃಷ್ಟಿ ಜರುಗುವಾಗ ಪ್ರಾಣದಿಂದಲೇ ಉದ್ಭವಿಸುತ್ತದೆ. ಪ್ರಸ್ತಾವ ಗಾನಕ್ಕೆ ಪ್ರಾಣವೇ ದೇವತೆಯಾಗಿರುತ್ತದೆ. ಈ ಪ್ರಾಣದೇವತೆಯನ್ನು ತಿಳಿದುಕೊಳ್ಳದೆ ನಾನೂ ಸಹ ಕೇಳದೆ ಹೋಗಿದ್ದರೆ ಪ್ರಸ್ತಾವ ಗಾನವನ್ನು ಮಾಡಿದ್ದಲ್ಲಿ ನನ್ನ ಶಿರಸ್ಸು ಕೆಳಗೆ ಬಿದ್ದು ಬಿಡುತ್ತಿತ್ತು ಎಂದು ಉಷಸ್ತಿ ಹೇಳಿದ. ಮತ್ತು ಸೂರ್ಯೋದಯವಾಗುತ್ತಲೇ ಈ ಚರಾಚರ ಪ್ರಕೃತಿ ಎಲ್ಲವೂ ಸೂರ್ಯದೇವನನ್ನು ಸ್ತುತಿಸುತ್ತದೆ. ಉದ್ಗೀತ ಗಾನಕ್ಕೆ ಭಾನು ದೇವತೆ. ನಾನು ಈ ವಿಷಯವನ್ನು ಹೇಳದೆ ಹೋದ ಪಕ್ಷದಲ್ಲಿ ಆ ಸೂರ್ಯ ದೇವತೆಯನ್ನು ತಿಳಿದುಕೊಳ್ಳದೆ ನೀನು ಉದ್ಗೀತ ಗಾನವನ್ನು ಮಾಡುವಂತಾಗಿದ್ದರೆ ನಿನ್ನ ಶಿರಸ್ಸು ಕೆಳಕ್ಕೆ ಬಿದ್ದು ಬಿಡುತ್ತಿತ್ತು ಎಂದ. ಆಗ ಉದ್ಗಾತ ಋತ್ವಿಕ್ಕೂ ಸಹ ಉಷಸ್ತಿ ಮುನಿಯನ್ನು ಹೀಗೆ ಪ್ರಶ್ನಿಸಿದ, ಭಗವನ್, ಉದ್ಗೀತ ದೇವತೆಯನ್ನು ತಿಳಿದುಕೊಳ್ಳದೆ ಉದ್ಗೀತಗಾನ ಮಾಡಿದಲ್ಲಿ ನನ್ನ ಶಿರಸ್ಸು ಕೆಳಕ್ಕೆ ಬೀಳುತ್ತದೆ ಎಂದು ಹೇಳಿದಿರಿ ಅಲ್ಲವೇ? ಆ ಉದ್ಗೀತ ಗಾನದಲ್ಲಿರುವ ದೇವತೆ ಯಾರು? ಸೂರ್ಯ ಭಗವಾನನೇ ದೇವತೆ, ಅಂದರೆ ಸೂರ್ಯ ಭಗವಾನನೇ ದೇವತೆ ಎಂದು ಉಷಸ್ತಿ ನುಡಿದ. ಮತ್ತು ಸೂರ್ಯೋದಯವಾಗುತ್ತಲೇ ಈ ಚರಾಚರ ಪ್ರಕೃತಿ ಎಲ್ಲವೂ ಸೂರ್ಯದೇವನನ್ನು ಸ್ತುತಿಸುತ್ತದೆ. ಉದ್ಗೀತ ಗಾನಕ್ಕೆ ಭಾನು ದೇವತೆ. ನಾನು ಈ ವಿಷಯವನ್ನು ಹೇಳದೆ ಹೋದ ಪಕ್ಷದಲ್ಲಿ ಆ ಸೂರ್ಯ ದೇವತೆಯನ್ನು ತಿಳಿದುಕೊಳ್ಳದೆ ನೀನು ಉದ್ಗೀತ ಗಾನವನ್ನು ಮಾಡುವಂತಾಗಿದ್ದರೆ ನಿನ್ನ ಶಿರಸ್ಸು ಕೆಳಕ್ಕೆ ಬಿದ್ದು ಬಿಡುತ್ತಿತ್ತು ಎಂದನು ಮುನಿ. ಪ್ರತಿಹರ್ತ ಋತ್ವಿಕ್ಕೂ ಸಹ ಅವರನ್ನು ಹೀಗೆ ಪ್ರಶ್ನಿಸಿದ,
ಭಗವನ್ ಪ್ರತಿಹಾರ ದೇವತೆಯನ್ನು ತಿಳಿಯದೆ ಪ್ರತಿಹಾರ ಗಾನವನ್ನು ಮಾಡಿದಲ್ಲಿ ನನ್ನ ಶಿರಸ್ಸು ಕೆಳಗೆ ಬೀಳುವುದೆಂದು ಹೇಳಿದರಲ್ಲವೇ? ಆ ಪ್ರತಿಹಾರ ಗಾನಕ್ಕೆ ದೇವತೆ ಯಾರು? ಉಷಸ್ತಿ ಮುನಿ ಹೇಳಿದ, ಅನ್ನವೇ ದೇವತೆ. ಈ ಚರಾಚರಗಳೆಲ್ಲವೂ ಅನ್ನವನ್ನು ಭುಜಿಸುವುದರಿಂದಲೇ ಜೀವಿಸುತ್ತಿವೆ. ಪ್ರತಿಹಾರ ಗಾನಕ್ಕೆ ಅನ್ನವು ದೇವತೆ. ನಾನು ಈ ವಿಷಯವನ್ನು ಹೇಳುವುದಕ್ಕೆ ಮೊದಲೇ ಪ್ರತಿಹಾರ ದೇವತೆಯನ್ನು ತಿಳಿದುಕೊಳ್ಳದೆ ಗಾನವು ಮಾಡಿದ್ದಲ್ಲಿ ನಿನ್ನ ಶಿರಸ್ಸು ಕೂಡ ಕೆಳಕ್ಕೆ ಬಿದ್ದು ಬಿಡುತ್ತಿತ್ತು ಎಂದು ನುಡಿದ. ಉಷಸ್ತಿ ಮಹರ್ಷಿ ಸಾಮವೇದ ಪಂಡಿತನೆಂದು ಬ್ರಹ್ಮವಿದ್ಯಾ ಪಾರಂಗತನೆಂದು ಋತ್ವಿಕರೆಲ್ಲರೂ ಕೇಳಿದ್ದರು. ಆದ್ದರಿಂದ ಅವರು ಉಷಸ್ತಿ ಮಹರ್ಷಿ ಸಲಹೆಯನ್ನು ಭಕ್ತಿಯಿಂದ ಸ್ವೀಕರಿಸಿದರು. ಪ್ರಥಮ ಪ್ರಪಾಠಕ ದ್ವಾದಶ ಖಂಡ. ಶೌವಸಾಮ ಸಂಬಂಧವಾದ ಉಪಾಖ್ಯಾನ. ಆನಂತರ ಉದ್ಗೀತೆಯ ಗಾನವನ್ನು ಶುನಕಗಳು ಸಹ ಮಾಡಬಲ್ಲವು. ಒಂದು ಸಲ ದಾಲ್ಭ್ಯವಕ ಮುನಿಯು ಮೈತ್ರೇಯಗ್ಲಾವ ಋಷಿಯ ಬಳಿಗೆ ಹೋದ. ಅಲ್ಲಿದ್ದ ಗ್ರಾಮದ ಸಮೀಪದಲ್ಲಿ ವೇದಾಭ್ಯಾಸ ಮಾಡಲು ತೆರಳಿದರು. ಅಲ್ಲಿ ನಾಯಿಗಳ ರೂಪದಲ್ಲಿ ವೇದಗಾನ ದೇವತೆಗಳು ಪ್ರತ್ಯಕ್ಷರಾದರು. ಅದರಲ್ಲಿ ಒಂದು ಬಿಳಿಯ ನಾಯಿ ಅವರನ್ನು ನೋಡಿ, ನಾವು ಗಾನ ಮಾಡಿ ಆಯಾಸಗೊಂಡಿದ್ದೇವೆ, ನಮಗೆ ಅನ್ನವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿತು. ನಾಳೆ ನಮ್ಮ ಬಳಿಗೆ ಬರಬಹುದು ಎಂದಿತು. ಆ ಬಿಳಿಯ ನಾಯಿ ದಾಲ್ಭ್ಯಬಕ ಬಹಿಷ್ಠಮಾನ ಮುನಿ ಮೈತ್ರೇಯ ಗ್ಲಾವ ಋಷಿ ಅಲ್ಲೇ ಸಮೀಪದಲ್ಲೇ ಇದ್ದು ನಿರೀಕ್ಷಿಸುತ್ತಿದ್ದರು. ಋತ್ವಿಕರು ಗಾನ ಮಾಡಿದಂತೆಯೇ ಸ್ತೋತ್ರಗಳನ್ನು ಆ ಶುನಕಗಳು ಅವಯವಗಳನ್ನಾಡಿಸುತ್ತಾ ಋತ್ವಿಕರು ಕೈಗಳನ್ನು ಆಡಿಸುವುದನ್ನು ನೆನಪಿಗೆ ತಂದುಕೊಳ್ಳುತ್ತಾ ಮಧುರವಾಗಿ ಗಾನ ಮಾಡಿದವು. ನಂತರ ಆ ಶುನಕಗಳು ಮಂತ್ರಗಳನ್ನು ಪಠಿಸುತ್ತಾ ಕುಳಿತು ಬಿಟ್ಟವು. ಓಂ ಅನ್ನವನ್ನು ತಿನ್ನುವಂತಾಗಲಿ, ಓಂ ಪಾನೀಯವನ್ನು ಸೇವಿಸುವಂತಾಗಲಿ, ವರುಣದೇವ, ಪ್ರಜಾಪತಿ, ಸೂರ್ಯ ಭಗವಾನನು ನಮಗೆ ಅನ್ನವನ್ನು ಒದಗಿಸುವಂತಾಗಲಿ, ಓ ಅನ್ನಪೂರ್ಣೆ ನಮಗಿಲ್ಲಿ ಆಹಾರವನ್ನು ಒದಗಿಸಿಕೊಡು. ಓಂ. ಬಿಳಿಯ ನಾಯಿಯು ಪ್ರಧಾನವಾದ ಋಷಿ. ಶುನಕಗಳೆಲ್ಲವೂ ಋಷಿಗಳೇ. ಉದ್ಗಾತನಂತೆಯೇ ಶುನಕಗಳು ಸಾಮಗಾನವನ್ನು ಮಾಡಿದವು. ಪ್ರಥಮ ಪ್ರಪಾಠಕ ತ್ರಯೋದಶ ಖಂಡ. ಸ್ತೋಭಾಕ್ಷರಗಳು ಅಧಿಷ್ಠಾನಗಳು. ಹ ಉಕಾರ ಈ ಲೋಕ, ಹ ಇಕಾರ ವಾಯುಲೋಕ, ಅಥ ಕಾರ ಚಂದ್ರಲೋಕ, ಇಹ ಕಾರ ಆತ್ಮ, ಈಕಾರ ಅಗ್ನಿ, ಉಕಾರ ಆದಿತ್ಯ, ಏಕಾರ ನಿವಹ ಆಹ್ವಾನ, ಔ ಹೌ ಇಕಾರ ವಿಶ್ವೇ ದೇವತೆಗಳು, ಹಿಂಕಾರ ಪ್ರಜಾಪತಿ, ಸ್ವರ ಪ್ರಾಣ, ಯಾ ಅನ್ನ, ವಾಕ್ ವಿರಾಟ್, ಹುಂಕಾರ ಅವ್ಯಾಕೃತ ಈ ಲೋಕ, ಹಾ ಉಕಾರ, ವಾಯುವು ಹಾ ಈ ಕಾರ ಚಂದ್ರನು, ಅಥ ಆತ್ಮ, ಇಹ ಅಗ್ನಿ, ಈ ಆದಿತ್ಯ ಉಕಾರ, ಇಹವಮು ಏಕಾರ, ವಿಶ್ವೇ ದೇವತೆಗಳು ಔ ಹೋ ಈಕಾರಗಳು, ಪ್ರಜಾಪತಿ ಹಿಂಕಾರ, ಪ್ರಾಣವು ಸ್ವರ, ಅನ್ನ ಸ್ತೋಭ ಮತ್ತು ವಿರಾಟ್ ವಾಕ್ಕು ಓಂಕಾರ. ಅನಿರ್ವಾಚ್ಯವಾದ 13ನೆಯ ಅಕ್ಷರವು ಸ್ತೋಭ. ಈ ಸಾಮಗಾನವನ್ನು ಮಾಡುವವರ ವಾಕ್ಕು ಅಮೃತವಾಗುವುದು. ಆತನಿಗೆ ಅನ್ನವು ಯಥೇಚ್ಛವಾಗಿ ಲಭಿಸುವುದು. ತೃಪ್ತಿಯಾಗಿ ಭುಜಿಸುವನು. ಈ ಪವಿತ್ರ ಗಾನವನ್ನು ಮಾಡುವವರು ಭೂತಾತ್ಮರಾಗಿರುವರು, ಪುಣ್ಯಾತ್ಮರಾಗಿರುವರು. ಮೊದಲನೆಯ ಪ್ರಪಾಠಕದಲ್ಲಿ 13 ಖಂಡಗಳು, 100